ಸೊ ಗುಡ್ ಮಾರ್ನಿಂಗ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಔರಬಿಂದ ಘೋಷ್ನ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಸೊ ಕಳೆದ ಕ್ಲಾಸಲ್ಲಿ ಈಗಾಗಲೇ ರಾಜಾರಾಮ್ ಮೋಹನ್ ರಾಯ್ ಮತ್ತು ಶ್ರೀ ವಿವೇಕಾನಂದರವರ ಬಗ್ಗೆ, ಸ್ವಾಮಿ ವಿವೇಕಾನಂದರ ಬಗ್ಗೆ ನೋಡ್ತಾ ಬಂದಿದೆ. ಇದು ಪ್ರಮುಖವಾಗಿ ನಾನು ಹೇಳಬೇಕು ಅಂತ ಹೇಳಿದರೆ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದಾಗ ಒಂದು ದಿವಸ ಕಳೆದರೂ ಕೂಡ ಇರುವುದು 8 ಜನ. BA-ಯಲ್ಲಿ 8 ಜನರಲ್ಲಿ 2 ಮಾತ್ರ ನೋಡ್ತಾ ಇರುವಂಥದ್ದು, ಯಾರಂತ ಗೊತ್ತಿಲ್ಲ. ಸೊ ಅದು ತೋರಿಸ್ತಾ ಉಂಟು, ನಾವು ಸುಮ್ಮನೆ ಕ್ಲಾಸ್ ಮಾಡಿ ಹಾಕೋದು, ನೀವು ನೋಡ್ತಾ ಇಲ್ಲ ಅಂತೇಳಿ ನಮಗೆ ಗೊತ್ತಾಗ್ತಾ ಉಂಟು. ಸೊ ನಾವು ಕಷ್ಟಪಟ್ಟು ಇಲ್ಲಿ ಕ್ಲಾಸ್ ಹಾಕಿದ್ದೀವಿ, ನೋಡ್ತಾ ಇಲ್ಲ ಅಂತ ಹೇಳಿದರೆ ಅದು ಯಾವುದೇ ಪ್ರಯೋಜನಕ್ಕೆ ಬರೋದಿಲ್ಲ. ಬಟ್ ನಮಗೆ ಸ್ಪೂನ್ ಫೀಡಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ವಿ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಆ್ಯಂಡ್ ವಿ ಆರ್ ಸೆಂಡಿಂಗ್ ಆಲ್ ದ ಕ್ಲಾಸಸ್ ಡೈಲಿ ಬೇಸಿಸ್. ಆ್ಯಂಡ್ ಇಫ್ ಯು ಇಂಟ್ರೆಸ್ಟೆಡ್ ಪ್ಲೀಸ್ ವಾಚ್. ಸೊ ಅದರ್ವೈಸ್ ಡೂ ಒನ್ ಥಿಂಗ್ಸ್, ಪ್ಲೀಸ್ ಅಟ್ಲೀಸ್ಟ್ ರೈಟ್ ಯುವರ್ ನೋಟ್ಸ್. ಅಟ್ಲೀಸ್ಟ್ ನೋಟ್ಸ್ ಆದರೂ ಬರ್ಕೊಂಡಿರಿ, ನೋಡಲಿಕ್ಕೆ ಆಗೋದಿಲ್ಲ ಅಂತಿದ್ರೆ. ನಾನು ನಿನ್ನೆ ಕ್ಲಾಸ್ ನೋಡಿದ್ದು 2, ಅದಕ್ಕಿಂತ ಮುಂಚೆ ಲಾಸ್ಟ್ ವೀಕ್ ಆಗಿದ್ದ ಕ್ಲಾಸಲ್ಲಿ 3-4 ಜನ ನೋಡಿದ್ವಿ. ನೀವು ಇರೋದೇ 8 ಜನ, ಕ್ಲಾಸ್ ನೋಡೋದಿಲ್ಲ. ಸೊ ನೋಟ್ಸ್ ಆದರೂ ಬರೀರಿ. ಸೊ ನಾನು ಅದು ಓವರಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲಿ, ಜಸ್ಟ್ ಹೇಳ್ತಾ ಹೋಗ್ತೇನೆ ಅಷ್ಟೇ, ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾ ಹೋಗ್ತೇನೆ. ನೀವು ನೋಡೋದಿದ್ದರೆ ನಾವು ಎಕ್ಸ್ಪ್ಲೈನ್ ಮಾಡಿ ಪ್ರಯೋಜನ ಅಂತ. ಸೊ ಅದಕ್ಕಾಗಿ ಜಸ್ಟ್ ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾ ಹೋಗ್ತೇನೆ. ನೋಟ್ಸನ್ನು ಸ್ಕ್ರೀನ್ಶಾಟಲ್ಲಿ ನೋಟ್ಸಿಗೆ ಕಳಿಸ್ತೇನೆ, ಅದನ್ನು ನೀವು ನೋಟ್ಸ್ ಆಗಿ ಬರ್ಕೊಳ್ಳಿ. So it's Sri Aurobindo Ghosh, 1872 to 1950. So his contribution is especially its cultural nationalism. So first we need to discuss life and times of Aurobindo Ghosh. See, Aurobindo Ghosh was poet, thinker, freedom fighter and spiritual leader. He was born on 15th August 1872. He joined the freedom movement and was influential leader. So Sri Aurobindo Ghosh, ಸೊ ಇವರ ಬಗ್ಗೆ ನೋಡ್ತಾ ಬರಬೇಕು. ಸೊ ಇವರು 1872ರಲ್ಲಿ ಜನಿಸಿದಂಥದ್ದು, ಆಗಸ್ಟ್ 15ರಲ್ಲಿ. ಸೊ ಇವರ ಪ್ರಮುಖ ಕಾಂಟ್ರಿಬ್ಯೂಷನ್ ಏನಂತ ಹೇಳಿದರೆ, ಅದು ಸಾಂಸ್ಕೃತಿಕ ರಾಷ್ಟ್ರೀಯವಾದದ ಬಗ್ಗೆ ಅವರಿಗಿರುವಂಥ ಒಂದು, ಅಥವಾ ಅವರ ಕಾನ್ಸೆಪ್ಟ್, ಅವರ ಪರಿಕಲ್ಪನೆ ಬಗ್ಗೆ ನಾವಿಲ್ಲಿ ನೋಡಬೇಕಾಗ್ತದೆ. ಸಾಂಸ್ಕೃತಿಕ ರಾಷ್ಟ್ರೀಯವಾದ ಅಂತೇಳಿ ಕರೀತೇವೆ. ಸೊ ಇವರು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು. ಸೊ ಅದೇ ರೀತಿ ಇವರು ಕವಿ, ಅದೇ ರೀತಿ ಥಿಂಕರ್, ಚಿಂತಕ. ಸೊ ಅದೇ ರೀತಿ ಪ್ರಮುಖವಾಗಿ ಸೊ ಇವರು ಭಾರತದ ಬಹಳಷ್ಟು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಇವರು ಕೂಡ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೋರಾಡಿದಂತಹ ಪ್ರಮುಖ ಒಬ್ಬ ಹೋರಾಟಗಾರ ಅಂತ ಹೇಳ್ಬೋದು ನಮಗೆ. Sri Aurobindo Ghosh was one of the first Indian educated in England. Sri Aurobindo, born in Calcutta, was taken along with his 2 elder brothers to England for education and lived there for 14 years. So ಅವರು ಬೇಸಿಕಲಿ ಇಂಡಿಯಾದ ಕಲ್ಕತ್ತಾದಲ್ಲಿ ಜನಿಸಿದಂಥದ್ದು. ಸೊ ನಂತರ ಅವರು ತಮ್ಮ ಎಜುಕೇಷನನ್ನು ಕಲ್ತಂಥದ್ದು ಇಂಗ್ಲೆಂಡಲ್ಲಿ. ಇವರು ಪ್ರಪ್ರಥಮ ಭಾರತೀಯ ಪ್ರಜೆ ಅಂತ ಹೇಳ್ಬೋದು. ಇಂಗ್ಲೆಂಡಲ್ಲಿ ಎಜುಕೇಷನ್ ಪಡ್ಕೊಂಡಂಥ ಪ್ರಪ್ರಥಮ ಪ್ರಜೆ ಅಂತ ಹೇಳ್ಬೋದು. ನಂತರ ದಿನಗಳಲ್ಲಿ ತಮ್ಮ 2 ಬ್ರದರ್ಸ್ಗಳನ್ನು ಕೂಡ ಅವರು ತಮ್ಮ ಎಜುಕೇಷನ್ಗಾಗಿ ಇಂಗ್ಲೆಂಡಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸುಮಾರು 14 ವರ್ಷಗಳ ಕಾಲ ಇರ್ತಾರೆ ಅವರು. ಆ್ಯಂಡ್ ಅವರು ಬೆಳವಣಿಗೆ ಆದ ದೊಡ್ಡದೆಲ್ಲ ಬ್ರಿಟಿಷ್ ಅಥವಾ ಇಂಗ್ಲೆಂಡಲ್ಲಿ ಒಂದು ಮ್ಯಾಂಚೆಸ್ಟರ್ ಇರುವಂಥ ಬ್ರಿಟಿಷ್ ಫ್ಯಾಮಿಲಿಯಲ್ಲಿ, ಇಂಗ್ಲೀಷ್ ಫ್ಯಾಮಿಲಿಯಲ್ಲಿ ಅವರು ಬೆಳೆದು ದೊಡ್ಡವರಾಗ್ತಾರೆ. ಆ್ಯಂಡ್ he joined St. Paul's School in London in 1884. In 1890, he went to King's College, Cambridge, where he studied for 2 years. ಸೊ ನಂತರ ಅವರು ಸೌಂಟ್ ಪೌಲ್ಸ್ ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಲಂಡನಲ್ಲಿ 1884ರಲ್ಲಿ ಜಾಯ್ನ್ ಆಗ್ತಾರೆ. 1890ರಲ್ಲಿ ಕಿಂಗ್ಸ್ ಕಾಲೇಜಲ್ಲಿ 2 ವರ್ಷದ ಕೋರ್ಸ್ಗೋಸ್ಕರಲ್ಲಿ ಜಾಯ್ನ್ ಆಗ್ತಾರೆ. ಆ್ಯಂಡ್ ಅಟ್ 1890 he passed the Indian Civil Service. ಸೊ 1890ರಲ್ಲಿ ಭಾರತೀಯ ಸೇನೆಯಲ್ಲಿ ಅಥವಾ ಭಾರತೀಯ ಆಡಳಿತ ಸೇವೆಯಲ್ಲಿ ಪರೀಕ್ಷೆ ಬರೆದು ಪಾಸ್ ಆಗ್ತಾರೆ. ಆದರೆ ಅವರು ಆ ಜಾಬ್ಗೆ ಸೇರಿ ಕೂಡ ಪ್ರೊಬೇಷನರಿ ಪೀರಿಯಡ್ ಅಥವಾ ತರಬೇತಿ ಅವಧಿಯನ್ನು ಕೂಡ ಪೂರ್ತಿಗೊಳಿಸಿರುವುದಿಲ್ಲ. ನಂತರ ಈ ಸಮಯದಲ್ಲಿ ಗಾಯಕ್ವಾಡ್ ಎಂಬುವರು ಬ್ರಿಟಿಷ್ನ ಅಥವಾ ಲಂಡನ್ನಲ್ಲಿದ್ದರು. ಸೊ ಅವರ ಪ್ರಭಾವದಿಂದಾಗಿ ಪ್ರಮುಖವಾಗಿ ಅವರು ಬರೋಡಾದ ಸೇವೆಗೆ ಅಥವಾ ಆಡಳಿತ ಸೇವೆಗೆ ಅವರು ಜಾಯ್ನ್ ಆಗ್ತಾರೆ. ದೆನ್ Aurobindo Ghosh spent 13 years in the Baroda service. Initially he was in revenue department and secretariat work for the Maharaja. Later he was professor of English and finally the vice principal in Baroda College. ಸೊ ನಂತರ ಅವರು ಬರೋಡಾದ ಸರ್ವಿಸಿಗೆ ಅಥವಾ ಬರೋಡಾ ಆಗ ರಾಜ್ಯ ಅಂತ ಇರಲಿಲ್ಲ, ಬರೋಡಾ ಪ್ರಾವಿನ್ಸ್ ಅಂತಿತ್ತು, ಪ್ರಾವಿನ್ಸಿನ ಆಡಳಿತ ಸೇವೆಗೆ ಜಾಯ್ನ್ ಆಗ್ತಾರೆ. ಜಾಯ್ನ್ ಆದ ನಂತರ ಬರೋಡಾದಲ್ಲಿ ಸುಮಾರು 13 ವರ್ಷಗಳ ಕಾಲ 1893ರಿಂದ 1906ರವರೆಗೆ ಬರೋಡಾ ಸರ್ವಿಸಲ್ಲಿ ಕೆಲಸ ಮಾಡ್ತಾರೆ. ಅವರು ಪ್ರಮುಖವಾಗಿ ಅವರು ಕೆಲಸ ಮಾಡಿದ ಡಿಪಾರ್ಟ್ಮೆಂಟ್ ಯಾವುದು ಅಂತ ಹೇಳಿದ್ರೆ ರೆವಿನ್ಯೂ, ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಿದರು. ಅದೇ ರೀತಿ ಸೆಕ್ರೆಟರೀಸ್ ವರ್ಕ್ ಆಫ್ ಮಹಾರಾಜರ ಕಾರ್ಯದರ್ಶಿಯಾಗಿ ಕೂಡ, ಉನ್ನತ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದರು.
ನಂತರ ಆ ಪ್ರೊಫೆಷನನ್ನು ಬಿಟ್ಟು ಅವರು ಟೀಚಿಂಗ್ ಫೀಲ್ಡಿಗೆ ಬರ್ತಾರೆ. ಅವರು ಇಂಗ್ಲೀಷ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾರೆ. ನಂತರ ಅವರು ಬರೋಡಾದಂಥ ಕಾಲೇಜಲ್ಲಿ ವೈಸ್ ಪ್ರಿನ್ಸಿಪಲ್ ಆಗಿ ಕೂಡ ತಮ್ಮ ವೃತ್ತಿ ಜೀವನವನ್ನು ಮುಂದುವರಿಸ್ತಾರೆ. ಇನ್ ಇಂಗ್ಲೆಂಡ್ he had receives western education without any contact with the culture of India and the East. At Baroda he learned Sanskrit and several modern Indian language. Thus he assimilates the spirit of Indian civilization. ಇವರು ನಂತರದ ಕಾಲದಲ್ಲಿ ಬರೋಡಾದಲ್ಲಿ ನಿಂತು ಸಂಸ್ಕೃತ ಕಲಿತಾರೆ, ಅದು ಬೇರೆ ಬೇರೆ ಭಾರತೀಯ ಲ್ಯಾಂಗ್ವೇಜ್ಗಳನ್ನು ಕಲಿಸ್ತಾರೆ. ಆ ಮೂಲಕವಾಗಿ ಎಲ್ಲ ಲ್ಯಾಂಗ್ವೇಜ್ಗಳನ್ನು ಒಂದು ಗೊತ್ತಿರತಕ್ಕಂಥ ಒಬ್ಬ ಭಾರತದ ವ್ಯಕ್ತಿಯಾಗಿ ಅಥವಾ ಪ್ರಜೆಯಾಗಿ ಅವರು ಇರ್ತಾರೆ. ಸೊ ನಂತರ ದಿನಗಳಲ್ಲಿ ಅವರು ಬರೋಡಾವನ್ನು ಬಿಟ್ಟು ಅದನ್ನು ಬಿಟ್ಟು ಸೀದಾ ಕಲ್ಕತ್ತೆಗೆ ಹೋಗ್ತಾರೆ 1906ರಲ್ಲಿ. ಮತ್ತು ಅಲ್ಲಿ ಒಂದು ಹೊಸ ಕಾಲೇಜಲ್ಲಿ ಬೆಂಗಾಲ್ ನ್ಯಾಷನಲ್ ಕಾಲೇಜ್ ಎಂಬ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಮುಂದುವರಿಸ್ತಾರೆ. ಸೊ ನಂತರ ದಿನಗಳಲ್ಲಿ ಶ್ರೀ ಅರಬಿಂದ ವರ್ಕ್ಡ್ ಇನ್ ದ ಪೊಲಿಟಿಕಲ್ ಫೀಲ್ಡ್ ಫ್ರಮ್ 1902 to 1910 ಪ್ರಿಪೇರಿಂಗ್ ದ ಪೀಪಲ್ ಫಾರ್ ಬೆಂಗಾಲ್ ಎಜುಟೇಷನ್ಸ್. ಸೊ ನಂತರ ಅವರು ತಮ್ಮ ಸಿವಿಲ್ ಸರ್ವಿಸ್ಗಳನ್ನು ಅದೇ ರೀತಿ ತಮ್ಮ ಅಧ್ಯಾಪಿಕ ವೃತ್ತಿಯನ್ನು ಬಿಟ್ಟುಕೊಂಡು 1906ರಲ್ಲಿ, ಸೊ ಪ್ರಮುಖವಾಗಿ 1902ರಿಂದ 2010ರಲ್ಲಿ ಅವರು ರಾಜಕೀಯಕ್ಕೆ ಧುಮುಕುವ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಆ ಮೂಲಕವಾಗಿ ಒಂದು ಪಾರ್ಟಿಯನ್ನು ಕೂಡ ಅವರು ಘೋಷಿಸ್ತಾರೆ. ಆ ಪಾರ್ಟಿ ಯಾವುದು ಅಂತ ಹೇಳಿದ್ರೆ ದಿ ನ್ಯಾಷನಲಿಸ್ಟ್ ಪಾರ್ಟಿ ವಿತ್ ಸ್ವರಾಜ್. ಸೊ ಈ ವಾಸ್ Sri Aurobindo came to Bengal and joined a new party, the Nationalist Party, so with Swaraj as its goal. Swaraj in the sense it's independence, ಸ್ವಾತಂತ್ರ್ಯ ಎಂಬ ಒಂದು ಉದ್ದೇಶವನ್ನು ಇಟ್ಕೊಂಡು ಇರುವಂತಹ ನ್ಯಾಷನಲಿಸ್ಟ್ ಪಾರ್ಟಿಗೆ ಜಾಯ್ನ್ ಆಗ್ತಾರೆ ಕೋಲ್ಕತ್ತಾಕ್ಕೆ ಬಂದು 1906ರಲ್ಲಿ. Then he also supported the paper ದಿ ಬಂದೇ ಮಾತರಂ ವಿಚ್ ಚೇಂಜ್ ಇನ್ ದ ಪೊಲಿಟಿಕಲ್ ಥಾಟ್ ಆಫ್ ಇಂಡಿಯಾ. ಸೊ ಇವರು ಒಂದೇ ಮಾತ್ರ ಎಂಬ ಪೇಪರನ್ನು ಕೂಡ ಇವರು ಹೆಚ್ಚಾಗಿ ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ದೀಸ್ ಆರ್ ದಿ ಬ್ರೀಫ್ ಅಬೌಟ್ ಲೈಫ್ ಆ್ಯಂಡ್ ಟೈಮ್ಸ್ ಆಫ್ ಅರಬಿಂದೋ ಘೋಷ್. ಅರಬಿಂದೋ ಘೋಷ್ನ ಬಗ್ಗೆ ಇರುವಂತಹ ಅವರ ಜೀವನ ಕ್ರಮಗಳು. ದೆನ್ ಹಿಸ್ ವರ್ಕ್ ಇನ್ 1914 he began the publication of philosophical monthly ದಿ ಆರ್ಯ. 1914ರಲ್ಲಿ ಮಾಸಿಕವಾಗಿ ಒಂದು ತತ್ವಜ್ಞಾನಕ್ಕೆ ಸಂಬಂಧಪಟ್ಟಾಗೆ ಒಂದು ಪ್ರಮುಖವಾದಂತಹ ಒಂದು ಬುಕ್ಸನ್ನು ಕೂಡ ಅವರು ರಿಲೀಸ್ ಮಾಡಲಿಕ್ಕೆ ಪ್ರಾರಂಭಿಸಿದ್ರು. ಅದರ ಬುಕ್ಸ್ನ ಹೆಸರು ಆರ್ಯ ಅಂತೇಳಿ. ಸೊ ಅದು ಬಿಟ್ಟು ಅವರು ಬೇರೆ ಹಲವಾರು ಬುಕ್ಸ್ಗಳನ್ನು ಕೂಡ ಪಬ್ಲಿಷ್ ಮಾಡಿದ್ದಾರೆ. ಸೊ ಪಬ್ಲಿಷ್ ಮಾಡಿದಂಥ ಕೆಲವೊಂದು ಪ್ರಮುಖ ಬುಕ್ಸ್ಗಳು ಯಾವುದು ಅಂತ ಹೇಳಿದರೆ ದ ಲೈಫ್ ಡಿವೈನ್ 1939, ಕಲೆಕ್ಟೆಡ್ ಪೋಯಮ್ಸ್ ಆ್ಯಂಡ್ ಪ್ಲೇಸ್ 1942, ದಿ ಸಿಂಥಸಿಸ್ ಆಫ್ ಯೋಗ 1948, ದ ಹ್ಯೂಮನ್ ಸೈಕಲ್ 1949, ದಿ ಐಡಿಯಲ್ ಆಫ್ human unity 1949, Savitri, a legend and symbol 1950, on the Veda 1956. These are the important works of Aurobindo Ghosh. So then he was died on 5th December 1950. 1950 ಡಿಸೆಂಬರ್ 5ರಲ್ಲಿ ಇವರು ಅಸ್ತಂಗತರಾಗ್ತಾರೆ. ಇವಿಷ್ಟು ಅವರ ವರ್ಕ್ಸ್ ಮತ್ತು ಅವರ ಬಾಲ್ಯದ ಬಗ್ಗೆ. ನೆಕ್ಸ್ಟ್ ನಾವು ನೋಡಬೇಕಾದಂಥದ್ದು ಸೊ ಅವರ ಪರಿಕಲ್ಪನೆ ಸಾಂಸ್ಕೃತಿಕ ರಾಷ್ಟ್ರೀಯವಾದದ ಬಗ್ಗೆ ಇರುವಂಥವರ ಪರಿಕಲ್ಪನೆ ಬಗ್ಗೆ ನಾವು ನೋಡ್ತಾ ಬರಬೇಕು. ಇಲ್ಲಿ 7 ಪಾಯಿಂಟ್ಸ್ಗಳಿವೆ. ಜಸ್ಟ್ 7 ಪಾಯಿಂಟ್ಸ್ಗಳನ್ನು ನಾನು ಟಿಕ್ ಮಾಡಿದ ನೋಟ್ಸಲ್ಲಿ ಬರ್ಕೊಳ್ಳಿ. ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗೋದಿಲ್ಲ, ನೀವು ನೋಡೋದು ಇಲ್ಲ. ಸೊ ಕಲ್ಚರಲ್ ನ್ಯಾಷನಲಿಸಮ್ ಆಫ್ ಶ್ರೀ ಅರಬಿಂದೋ. ಸೊ ಅರಬಿಂದೋ ಪ್ರೊವೈಡೆಡ್ an elements of spiritualism to nationalism. In 1908 he said in a public meeting in Bombay, nationalism is not a mere political program. Nationalism is a religion that has come from God. Nationalism is a creed which you shall have to live. If you are going to be a nationalist, if you are going to assent to this religion of nationalism, you must do it in the religious spirit. You must remember that you are instrument of God. So these important views on that cultural nationalism by that Aurobindo. 1908ರಲ್ಲಿ ಸೊ ಒಂದು ಪಬ್ಲಿಕ್ ಮೀಟಿಂಗ್ ನಡೀತದೆ ಬಾಂಬೆಲಿ. ಆ ಪಬ್ಲಿಕ್ ಮೀಟಿಂಗ್ನಲ್ಲಿ ಅವರು ಹೇಳಿದಂಥ ಸ್ಟೇಟ್ಮೆಂಟ್ ಕಲ್ಚರ್ ನ್ಯಾಷನಲಿಸಮ್ ಬಗ್ಗೆ ಅಥವಾ ರಾಷ್ಟ್ರೀಯವಾದದ ಬಗ್ಗೆ ಅವರು ಹೇಳಿದಂಥ ಸ್ಟೇಟ್ಮೆಂಟ್ ಈ ಕೆಳಗಿನಂತಿದೆ. ನ್ಯಾಷನಲಿಸಮ್ ಇಸ್ ನಾಟ್ ಎ ಮಿಯರ್ ಪೊಲಿಟಿಕಲ್ ಪ್ರೋಗ್ರಾಮ್. ರಾಷ್ಟ್ರೀಯವಾದ ಎಂಬುದೊಂದು ರಾಜಕೀಯವಾದಂಥ ಒಂದು ಕಾರ್ಯಕ್ರಮವಲ್ಲ. ನ್ಯಾಷನಲಿಸಮ್ ಇಸ್ ಎ ರಿಲಿಜಿಯನ್ ದಟ್ ಹ್ಯಾಸ್ ಕಮ್ ಫ್ರಮ್ ಗಾಡ್. ನ್ಯಾಷನಲಿಸಮ್ ಎಂಬುದು ಕೂಡ ಒಂದು ಧರ್ಮ, ಅದು ಕೂಡ ದೇವರ ಕಡೆಯಿಂದ ಬಂದಂಥ ಎಂಬುದಾಗಿ ಅವರು ಪಬ್ಲಿಕ್ ಸ್ಪೀಚಲ್ಲಿ ಹೇಳ್ತಾರೆ. ದ ನ್ಯಾಷನಲಿಸಮ್ ಇಸ್ ಎ ಕ್ರೀಡ್ ವಿಚ್ ಯು ಶೆಲ್ ಹ್ಯಾವ್ ಟು ಲಿವ್. ನೀವು ಅಥವಾ ನಾವು ಬದುಕಲಿಕ್ಕೆ ಬೇಕಾದಂಥ ಒಂದು ಗೋತ್ರ, ಅದೇ ನ್ಯಾಷನಲಿಸಮ್ ಎಂಬುದಾಗಿ ಕೂಡ ಅವರು ಹೇಳ್ತಾರೆ. ರಾಷ್ಟ್ರೀಯವಾದ ಅಂತ ಹೇಳಿದ್ರೆ ಅದೊಂದು ಗೋತ್ರ, ಅದರ ಮುಖಾಂತರ ನಾವು ಜೀವಿಸಬಹುದು ಎಂಬುದಾಗಿ ಕೂಡ ಹೇಳ್ತಾರೆ. ಇಫ್ ಯು ಆರ್ ಗೋಯಿಂಗ್ ಟು ಬಿ ಎ ನ್ಯಾಷನಲಿಸ್ಟ್, ಇಫ್ ಯು ಆರ್ ಗೋಯಿಂಗ್ ಟು ಅಸೆಂಟ್ ಟು ದಿಸ್ ರಿಲಿಜನ್ ಆಫ್ ನ್ಯಾಷನಲಿಸಮ್, ಯು ಮಸ್ಟ್ ಡೂ ಇಟ್ ಇನ್ ದಿ ರಿಲಿಜಿಯಸ್ ಸ್ಪಿರಿಟ್. ರಾಷ್ಟ್ರೀಯವಾದ ನಿಮಗೆ ಬೇಕು ಅಂತ ಹೇಳಿದ್ರೆ, ಅದನ್ನು ನಾವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ, ಧರ್ಮಕ್ಕೆ ಯಾವ ರೀತಿ ಇಂಪಾರ್ಟೆನ್ಸ್ ಕೊಡ್ತೇವೆ, ಧರ್ಮದಲ್ಲಿ ನಾವು ಯಾವ ರೀತಿ ಇನ್ವಾಲ್ವ್ ಆಗ್ತೇವೆ, ಅದೇ ರೀತಿ ರಾಷ್ಟ್ರೀಯವಾದಕ್ಕೆ ಕೂಡ ನಾವು ಇನ್ವಾಲ್ವ್ ಆಗಬೇಕೆಂಬುದಾಗಿ ಕೂಡ
ಹೇಳ್ತಾರೆ. ಆ್ಯಂಡ್ ಯು ಮಸ್ಟ್ ರಿಮೆಂಬರ್ ದಟ್ ಯು ಆರ್ ದ ಇನ್ಸ್ಟ್ರೂಮೆಂಟ್ ಆಫ್ ಗಾಡ್. ನಾವೆಲ್ಲರೂ ಕೂಡ ದೇವರ ಒಂದು ಸಲಕರಣೆ ಎಂಬುದಾಗಿ ಮನಸ್ಸಲ್ಲಿಟ್ಕೊಂಡು ರಾಷ್ಟ್ರೀಯವಾದಕ್ಕಾಗಿ ನಾವು ದುಡಿಬೇಕೆಂಬ ಒಂದು ಸ್ಟೇಟ್ಮೆಂಟನ್ನು ಪಬ್ಲಿಕ್ ಮೀಟಿಂಗಲ್ಲಿ ಕೊಡ್ತಾರೆ. ಇದರ ಪ್ರಕಾರವಾಗಿ ಅವರು ರಾಷ್ಟ್ರೀಯವಾದ ಎಂಬುದೊಂದು ಸಾಂಸ್ಕೃತಿಕ ಆಧಾರದಲ್ಲಿ ನೆಲೆಗೊಳ್ಳುವಂಥ ಪರಿಕಲ್ಪನೆಯನ್ನು ಅವರು ಅರವಿಂದ ಘೋಷ್ ಹೊಂದಿದ್ದರು. ಸೊ ಅದಕ್ಕೆ ಸಂಬಂಧಪಟ್ಟಾಗ ಅವರ ಕೆಲವೊಂದು ಕಾಂಪೊನೆಂಟ್ಸ್ಗಳು, ಕೆಲವೊಂದು ಪರಿಕಲ್ಪನೆಗಳನ್ನು ನೋಡ್ತಾ ಬರ್ಬೋದು. 7 ಪರಿಕಲ್ಪನೆಗಳನ್ನು ಕೊಟ್ಟಿದ್ದಾರೆ. ನಂಬರ್ 1, ಕಾನ್ಸೆಪ್ಟ್ ಆಫ್ ನೇಷನ್ಸ್, ರಾಷ್ಟ್ರದ ಪರಿಕಲ್ಪನೆ ಅರವಿಂದ ಘೋಷ್ನವರ ಪ್ರಕಾರ. ಸೊ ಅರವಿಂದ ಕಾನ್ಸೆಪ್ಟ್ ಆಫ್ ನೇಷನ್ ವಾಸ್ ಡೀಪ್ಲಿ ಇನ್ಫ್ಲುಯೆನ್ಸ್ಡ್ ಬೈ ಬಂಕಿಮ್ ಚಂದ್ರ, ಎ ಗ್ರೇಟ್ ಬೆಂಗಾಲ್ novelist. He believed that the nation is not just a piece of land nor a mass of human beings. It is a something more than geographical unit. ಸೊ ಅರವಿಂದ ಘೋಷ್ ಅವರು ಪ್ರಮುಖವಾಗಿ ರಾಷ್ಟ್ರೀಯವಾದದ ಪರಿಕಲ್ಪನೆ ಬಗ್ಗೆ ಹೇಳ್ತಾರೆ. ಸೊ ಅವರು ಈ ರಾಷ್ಟ್ರೀಯವಾದದ ಪರಿಕಲ್ಪನೆ ಅವರು ಹೆಚ್ಚಾಗಿ ಇನ್ಫ್ಲುಯೆನ್ಸ್ ಆದ ಅಥವಾ ಪ್ರಭಾವಿತರಾದಂಥದ್ದು ಶ್ರೀ ಬಂಕಿಮ್ ಚಂದ್ರ ಚಟರ್ಜಿ ಅಂತ ಹೇಳೋ ಒಬ್ಬ ಬಂಗಾಳಿ ಕವಿಯ ಮುಖಾಂತರವಾಗಿ. ಸೊ ಇವರ ಪ್ರಕಾರವಾಗಿ ರಾಷ್ಟ್ರೀಯವಾದ ಅಂತ ಹೇಳಿದ್ರೆ ಅಥವಾ ರಾಷ್ಟ್ರ ಅಂತ ಹೇಳಿದ್ರೆ ಒಂದು ಜಸ್ಟ್ ಭೂಮಿ ಅಲ್ಲ, ಒಂದು ಲ್ಯಾಂಡ್ ಅಲ್ಲ, ಅಥವಾ ಒಂದು ಹ್ಯೂಮನ್ ಪಾಪ್ಯುಲೇಷನ್ ಅಥವಾ ಜನರ ಗುಂಪು ಅಲ್ಲ. ಸೊ ಇದು ಇಟ್ಸ್ ಎ ಸಮಥಿಂಗ್ ಮೋರ್ ದೆನ್ ಜಿಯೋಗ್ರಫಿಕಲ್ ಯೂನಿಟ್. ಇದು ಭೌಗೋಳಿಕವಾಗಿರುವಂಥ ಒಂದು ವ್ಯವಸ್ಥಿತವಾದಂಥ ಘಟಕಕ್ಕಿಂತಲೇ ಹೆಚ್ಚಾದಂಥದ್ದು ರಾಷ್ಟ್ರ ಅಂತ ಹೇಳುವಂಥದ್ದು. According to Aurobindo, the concept of nation is profound and very different from the commonly held patriotic notion about the nations. Aurobindo's concept of India was glorification as Mother India and the Mother Goddesses. ಅವರು ಪ್ರಮುಖವಾಗಿ ಒಬ್ಬ ಜನ ಅಥವಾ ರಾಷ್ಟ್ರ ಅಂತ ಹೇಳಿದರೆ ಒಂದು ತುಂಡು ಭೂಮಿ ಅಲ್ಲ ಅಥವಾ ಜನ ಸಮೂಹವಲ್ಲ, ಅದೆಲ್ಲಕ್ಕಿಂತಲೂ ಹೆಚ್ಚಾಗಿ ರಾಷ್ಟ್ರ ಎಂಬುದು ದೇವ ಮತ್ತು ಮಾನವ ಮತ್ತು ದೇವತೆಗಳ ಸಮ್ಮಿಲನ ಎಂಬುದಾಗಿ ಅವರು ಹೇಳ್ತಾರೆ. ಸೊ ಈ ರೀತಿಯಾಗಿ ಅವರು ರಾಷ್ಟ್ರಕ್ಕೆ ತನ್ನದೇ ಆದಂಥದ್ದು ಪರಿಕಲ್ಪನೆಯನ್ನು ಕಂಡುಹಿಡಿತಾರೆ. ಸೊ ಇವರು ಪ್ರಮುಖವಾಗಿ ಬಂಕಿಮ್ ಚಂದ್ರ ಚಟರ್ಜಿ ಎಂಬ ಬಂಗಾಳಿ ಕವಿಯಿಂದ ಇನ್ಸ್ಪೈರ್ ಅಥವಾ ಪ್ರಭಾವಿತರಾಗಿದ್ದರು. ಸೊ ಇಷ್ಟು ಪ್ರಮುಖವಾಗಿ ಅವರಿಗೆ ಅದೇ ರೀತಿ ಅವರು ಹೇಳುವಂಥದ್ದು, ನಾವು ನಮ್ಮ ಮದರ್ ಲ್ಯಾಂಡ್, ನಮ್ಮ ದೇಶಕ್ಕೋಸ್ಕರ ಅಥವಾ ನಮ್ಮ ತಾಯಿ ತಮ್ಮ ಭೂಮಿಗೋಸ್ಕರ, ಭೂಮಿ ತಾಯಿಗೋಸ್ಕರ ನಾವೇನು ಎಲ್ಲ ರೀತಿಯಲ್ಲಿ ಕೂಡ ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ನಾವು ರೆಡಿ ಇರಬೇಕೆಂಬುದಾಗಿ ಕೂಡ ಅವರು ಪರಿಕಲ್ಪನೆಯಲ್ಲಿ ಹೇಳ್ತಾರೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಇಸ್ ಕಾನ್ಸೆಪ್ಟ್ ಆಫ್ ನೇಷನ್. ದ ನೆಕ್ಸ್ಟ್ ಒನ್, ಕಾನ್ಸೆಪ್ಟ್ ಆಫ್ ನ್ಯಾಷನಲಿಸಮ್, ರಾಷ್ಟ್ರೀಯವಾದದ ಪರಿಕಲ್ಪನೆ. ಸೊ ನ್ಯಾಷನಲಿಸಮ್ ಇಸ್ Aurobindo's opinion is not just a political movement. ಇವರಲ್ಲಿ ಕೂಡ ಹೇಳುವಂಥದ್ದು ಇದು ಜಸ್ಟ್ ಒಂದು ರಾಜಕೀಯ ಮೂವ್ಮೆಂಟ್, ಅದು ರಾಜಕೀಯ ಚಳವಳಿ ಅಲ್ಲ. ಟು ಹಿಮ್ ನ್ಯಾಷನಲಿಸಮ್ ಇಸ್ ಎ ಸಿಮಿಲರ್ ಟು ರಿಲಿಜನ್. ಇಲ್ಲಿ ಕೂಡ ಅವರು ರಾಷ್ಟ್ರೀಯವಾದವನ್ನು ಅವರು ಧರ್ಮದ ಒಂದಿಗೆ ಅಥವಾ ಧರ್ಮಕ್ಕೆ ಸಮೀಕರಿಸ್ತಾರೆ. ಇಟ್ ಈಸ್ ಫೇತ್ ಆ್ಯಂಡ್ ಎ ಕ್ರೀಡ್. ಇಟ್ ಈಸ್ ಎ ರಿಲಿಜನ್ ವಿಚ್ ಹ್ಯಾಸ್ ಕಮ್ ಫ್ರಮ್ ಗಾಡ್. ಹೆನ್ಸ್ ಇಟ್ಸ್ cannot be suppressed. Even if it is suppressed, it re-emerge and survives due to the strength of God in it. ರಾಷ್ಟ್ರೀಯವಾದ ಎಂಬುದು ಕೂಡ ಅವರ ಪ್ರಮುಖವಾಗಿ ಅದು ಕೂಡ ಒಂದು ಧರ್ಮ ಅಂತ ಹೇಳ್ತಾರೆ. ಸೊ ಅದು ನಮಗೆ ದೇವರಿಂದ ಬಂದಂಥ ಒಂದು ಧರ್ಮ. ಹೇಗೆ ಬೇರೆ ಬೇರೆ ಧರ್ಮಗಳಿದೆ ಅದೇ ರೀತಿ ರಾಷ್ಟ್ರೀಯವಾದ ಕೂಡ ಒಂದು ಧರ್ಮ ಎಂಬುದಾಗಿ ಹೇಳ್ತಾರೆ. ಆದ ಕಾರಣ ಇದನ್ನು ಯಾರಿಗೂ ಕೂಡ ವಿನಾಶದತ್ತ ಕೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾರಿಗೂ ಕೂಡ ಇದನ್ನು ವಿನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಕಸ್ಮಾತ್ ವಿನಾಶ ಆದರೂ ಕೂಡ ಅದನ್ನು ಏನು ಮಾಡ್ಬೋದು, ಪುನಃ ನಮಗೆ ಅದನ್ನು ಉಳಿಸುವಂಥ ಪ್ರಯತ್ನಗಳನ್ನು ಮಾಡ್ಬೋದು. ಯಾಕಂತ ಹೇಳಿದರೆ ಅದು ದೇವರ ಒಂದು ಶಕ್ತಿ ಎಂಬುದಾಗಿ ಅವರು ಹೇಳ್ತಾರೆ. ಸೊ ಇದು ಅವರು ರಾಷ್ಟ್ರೀಯವಾದದ ಬಗ್ಗೆ ಅವರಿಗಿರುವಂಥ ಪ್ರಮುಖವಾದಂತಹ ಒಂದು ಕಾನ್ಸೆಪ್ಟ್ ಅಥವಾ ಅವರ ಪರಿಕಲ್ಪನೆ. ನೆಕ್ಸ್ಟ್ ಥರ್ಡ್ ಒನ್, ಇಮ್ಮೋರ್ಟ್ಯಾಲಿಟಿ ಆಫ್ ನ್ಯಾಷನಲಿಸಮ್. ರಾಷ್ಟ್ರೀಯವಾದ ಎಂಬುದು ಅಮರ, ಅದು ಯಾವತ್ತೂ ಕೂಡ ಅದಕ್ಕೆ ಸಾಯುವುದಿಲ್ಲ, ಅದು ಯಾವತ್ತೂ ಕೂಡ ಪರ್ಮನೆಂಟ್ ಆಗಿರುವಂಥದ್ದು. ನ್ಯಾಷನಲಿಸಮ್ ಇಸ್ ಇಮ್ಮೋರ್ಟಲ್, ಇಟ್ ಈಸ್ ಎ ಕ್ರಿಯೇಷನ್ ಆಫ್ ಗಾಡ್. ನ್ಯಾಷನಲಿಸಮ್ ಇಸ್ ಡೀಪ್ ಆ್ಯಂಡ್ ರಿಲಿಜಿಯಸ್ ಸಾಧನ. ಸೊ ರಾಷ್ಟ್ರೀಯವಾದ ಎಂಬುದು ಯಾವತ್ತೂ ಕೂಡ ಅದು ಅಮರವಾದದ್ದು, ಅದಕ್ಕೆ ಸಾವಿಲ್ಲ, ಅದು ದೇವರ ಒಂದು ರೂಪ, ದೇವರಿಂದ ನಿರ್ಮಿಸಲ್ಪಟ್ಟಂಥದ್ದು. ಸೊ ಆದ ಕಾರಣ ರಾಷ್ಟ್ರೀಯವಾದ ಎಂಬುದನ್ನು ನಾವು ಅದೊಂದು ಧಾರ್ಮಿಕ ಸಾಧನ ಎಂಬುದಾಗಿ ಕೂಡ ಕರಿಬೋದು ಎಂಬುದಾಗಿ ಹೇಳ್ತಾರೆ. ಸೊ ಆದ ಕಾರಣ ರಾಷ್ಟ್ರೀಯವಾದ ಎಂಬುದು ಅದೊಂದು ಮಾನವ ನಿರ್ಮಿತವಾದಲ್ಲಿ, ಇಟ್ಸ್ ನಾಟ್ ದ ಕ್ರಿಯೇಷನ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ದಸ್ ದೇರ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ Aurobindo's ಕಾನ್ಸೆಪ್ಟ್ ಆಫ್ ನ್ಯಾಷನಲಿಸಮ್ ಆ್ಯಂಡ್ ನ್ಯಾಷನಲಿಸಮ್ ಆಸ್ ಪರ್ಸೀವ್ಡ್ ಬೈ ಅದರ್ ಥಿಂಕರ್ಸ್. ಸೊ ರಾಷ್ಟ್ರೀಯವಾದದ ಬಗ್ಗೆ ಅರವಿಂದ ಘೋಷ್ ಹೇಳಿದ್ದಕ್ಕೂ ಇತರ ಥಿಂಕರ್ಸ್ ಹೇಳಿದ್ದಕ್ಕೊಂದು ಬಹಳಷ್ಟು ವ್ಯತ್ಯಾಸ ಇದೆ. ಯಾಕಂತ ಹೇಳಿದ್ರೆ ಅರವಿಂದ ಘೋಷ್ನವರ ಪ್ರಕಾರವಾಗಿ ರಾಷ್ಟ್ರೀಯವಾದ ಎಂಬುದು ಅದು ಮಾನವ ನಿರ್ಮಿತವಾದಲ್ಲ, ಅದು ದೇವ ನಿರ್ಮಿತವಾದಂಥದ್ದು, ದೇವರಿಂದ ನಿರ್ಮಿತವಾದ ಎಂಬುದಾಗಿ ಹೇಳಿದ್ದಾರೆ. ಅದರಿಂದ ಇದಕ್ಕೆ ಸಾವಿಲ್ಲ, ಅದು ಅಮರ. ಇಟ್ ಈಸ್ ಇಮ್ಮೋರ್ಟ್ಯಾಲಿಟಿ ಆಫ್ ನ್ಯಾಷನಲಿಸಮ್. ನೆಕ್ಸ್ಟ್ ಫೋರ್ತ್ ಒನ್, ಕಲ್ಚರಲ್ ನ್ಯಾಷನಲಿಸಮ್ ಸಿಮಿಲರ್ ಟು ಸನಾತನ ಧರ್ಮ. According to Sri Aurobindo, cultural nationalism is a creed, religious faith, and is considered it as Sanatana Dharma, which is world religion. So, ಸಾಂಸ್ಕೃತಿಕ ರಾಷ್ಟ್ರೀಯವಾದ ಎಂಬುದು ಯಾವುದಕ್ಕೆ ಸಮ ಅಂತ ಹೇಳಿದರೆ ಸನಾತನ ಧರ್ಮಕ್ಕೆ ಸಮ ಎಂಬುದಾಗಿ ಹೇಳ್ತಾರೆ. ಯಾಕಂತ ಹೇಳಿದರೆ ಅವರ ಪ್ರಕಾರವಾಗಿ ಕಲ್ಚರ್ ನ್ಯಾಷನಲಿಸಮ್ ಅಂತ ಹೇಳಿದರೆ ಅದು ಒಂದು ಗೋತ್ರ, ಕುಲ, ಧರ್ಮ, ನಂಬಿಕೆ ಎಲ್ಲವನ್ನು ಕೂಡ ಹೊಂದಿರ್ತದೆ, ಎಲ್ಲವನ್ನು ಕೂಡ ಹೊಂದಿರುವಂಥದ್ದು. ಆದ ಕಾರಣ ಅದನ್ನು
ಕಲ್ಚರಲ್ ನ್ಯಾಷನಲಿಸಮ್ ಎಂದಿರೋದು ಒಂದು ಸನಾತನ ಧರ್ಮ ಎಂಬುದಾಗಿ ಕೂಡ ಅವರು ಹೇಳ್ತಾರೆ. So next one, it's fifth one, cultural nationalism. It's base of national unity. So cultural nationalism, which refers to the recognition of culture as the base of nationality, it emphasizes the shared links to heritage and practices. Culture provides natural base to nationalism. Sri Aurobindo belongs to the extremist tradition with the radical views on nationalism. So ಇವರ ಪ್ರಕಾರವಾಗಿ ಸಾಂಸ್ಕೃತಿಕ ರಾಷ್ಟ್ರೀಯವಾದ ಇದು ಪ್ರಮುಖವಾಗಿ ಒಂದು ರಾಷ್ಟ್ರದ ಒಗ್ಗಟ್ಟಿನಲ್ಲಿ, ಒಂದು ರಾಷ್ಟ್ರದ ಯುನಿಟಿಯಲ್ಲಿ ಒಂದು ಮೂಲವಾಗಿರ್ತದೆ, ಅದರ ಆಧಾರ ಸ್ತಂಭವಾಗಿದೆ ಎಂಬುದಾಗಿ ಕೂಡ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಆ ರಾಷ್ಟ್ರದ ಧಾರ್ಮಿಕ ನಂಬಿಕೆಗಳಿರ್ಬೋದು ಅಥವಾ ಹೆರಿಟೇಜ್ ನಂಬಿಕೆಗಳಿರ್ಬೋದು, ಸಾಂಸ್ಕೃತಿಕ ನಂಬಿಕೆಗಳಿರ್ಬೋದು, ಎಲ್ಲವೂ ಕೂಡ ಆ ರಾಷ್ಟ್ರದ ರಾಷ್ಟ್ರೀಯವಾದವನ್ನು ಅವಲಂಬಿಸಿರ್ತದೆ, ಅದರ ಆಧಾರದಲ್ಲಿ ವರ್ಕ್ ಮಾಡ್ತದೆ. ಆದ ಕಾರಣ ರಾಷ್ಟ್ರೀಯವಾದ ಎಂಬುದು ಅಥವಾ ಸಾಂಸ್ಕೃತಿಕ ರಾಷ್ಟ್ರೀಯವಾದ ಎಂಬುದು ಒಂದು ರಾಷ್ಟ್ರದ ಒಗ್ಗಟ್ಟಿನ ಆಧಾರ ಸ್ತಂಭ ಎಂಬುದಾಗಿ ಕೂಡ ಇವರು ಹೇಳ್ತಾರೆ. The next sixth one, it's Vedanta doctrine, basis of Aurobindo's concept of spiritual nationalism. ಸೊ ವೇದಾಂತ ಉಪದೇಶ ಅಂತೇಳಿ ಕರಿತೇವೆ. ಸೊ ಈ ಅರಬಿಂದೋ ಘೋಷ್ರ ಸ್ಪಿರಿಚುವಲ್ ನ್ಯಾಷನಲಿಸಮ್ ಅಥವಾ ಆಧ್ಯಾತ್ಮಿಕ ರಾಷ್ಟ್ರೀಯವಾದವು ವೇದಾಂತ ಬೋಧನೆಯ ಆಧಾರವಾಗಿ ಇಟ್ಕೊಂಡಿರ್ತದೆ. ವೇದಾಂತ ಬೋಧನೆ ಅಂದರೆ ವೇದಗಳ ಬೋಧನೆಗಳನ್ನು ಹೆಚ್ಚಾಗಿ ಅವಲಂಬಿತವಾಗಿದೆ. ಯಾರ ಈ ಅರಬಿಂದೋ ಘೋಷ್ನ ರಾಷ್ಟ್ರೀಯವಾದ ಕಲ್ಚರಲ್ ಅಥವಾ ಸಾಂಸ್ಕೃತಿಕ ರಾಷ್ಟ್ರೀಯವಾದ ವೇದಾಂತ ಡಾಕ್ಟ್ರಿನ್ ಅಥವಾ ವೇದಾಂತ ಉಪನಿಷತ್ ಅಥವಾ ವೇದಾಂತ ಬೋಧನೆಯ ಉಪದೇಶವನ್ನು ಆಧಾರವಾಗಿ ಇಟ್ಟುಕೊಂಡು ಅವರು ಪರಿಕಲ್ಪನೆಯನ್ನು ತಂದಂಥದ್ದು. ಸೊ ದಿ ಬೇಸಿಸ್ ಆಫ್ ಅರಬಿಂದೋಸ್ ಕಾನ್ಸೆಪ್ಟ್ ಸ್ಪಿರಿಚುವಲ್ ನೇಷನಲಿಸಮ್ ವಾಸ್ ವೇದಾಂತ ಡಾಕ್ಟ್ರಿನ್. To him, nationalism is a necessary stage in evolutionary process of man to the human unity. It is based on the concept of nation and secondly on spirituality. So ಮಾನವನ ಯುನಿಟಿ, ಮಾನವನ ಘನತೆ, ಮಾನವನ ಒಗ್ಗಟ್ಟು ಎಲ್ಲವೂ ಕೂಡ ಒಂದು ರಾಷ್ಟ್ರದ ಐಕ್ಯತೆಯನ್ನು ಉಂಟು ಮಾಡುವಂಥದ್ದು. ಆ ರಾಷ್ಟ್ರೀಯತೆಯ ಸ್ಪಿರಿಚುವಾಲಿಸಮ್ ಅಥವಾ ಆ ರಾಷ್ಟ್ರದ ಸ್ಪಿರಿಚುವಾಲಿಸಮ್ ಆಧಾರವಾಗಿಟ್ಟುಕೊಂಡೆ ಅದು ಮೇಲೆ ಬರುವಂಥದ್ದು ಅಥವಾ ಅಸ್ತಿತ್ವಕ್ಕೆ ಬರುವಂಥದ್ದು. ಕಾರಣ ಸೊ ಪ್ರಮುಖವಾಗಿ ಇವರು ವೇದಾಂತ ಉಪನಿಷತ್ತುಗಳ ಮುಖಾಂತರ ಅಥವಾ ವೇದಾಂತ ಉಪದೇಶಗಳ ಮುಖಾಂತರವಾಗಿ ರಾಷ್ಟ್ರದ ಅಥವಾ ರಾಷ್ಟ್ರೀಯ ಸಾಂಸ್ಕೃತಿಕ ರಾಷ್ಟ್ರೀಯವಾದವನ್ನು ಹೆಚ್ಚಿನ ಪ್ರತಿಪಾದಿಸ್ತಾರೆ. ಸೊ ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ಒನ್. ದೆನ್ ಲಾಸ್ಟ್ ಒನ್, ಸೆವೆಂತ್ ಒನ್, ಟೆರಿಟೋರಿಯಲ್ ಯೂನಿಟಿ ಆ್ಯಂಡ್ ಹ್ಯೂಮನ್ ಯೂನಿಟಿ. So to Aurobindo, territorial unity is less important than he spoke about the cultural nationalism to bring about human unity and cosmopolitanism. ಸೊ ಇಲ್ಲಿ ಪ್ರಮುಖವಾಗಿ ಅವರು ನ್ಯಾಷನಲ್ ಯೂನಿಟಿಗೆ ಟೆರಿಟೋರಿಯಲ್ ಯೂನಿಟಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ಸೊ ಟೆರಿಟೋರಿಯಲ್ ಯೂನಿಟಿಗಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಅವರು ಕೊಡೋದಿಲ್ಲ. ಯಾಕಂತಂದ್ರೆ ಅವರು ಕಲ್ಚರಲ್ ಯೂನಿಟಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. Aurobindo's concept of spiritual nationalism is different from that of the Western nationalism on the ground that a nation has to develop not on the basis of territorial unity or common self-interest, but on the basis of religious feelings that we all son of one common mother. ಸೊ ಇವರ ಪ್ರಕಾರವಾಗಿ ಯಾವುದೇ ರಾಷ್ಟ್ರ ಅನ್ನಿಸ್ಕೊಳ್ಬೇಕಾದ್ರೆ ಪ್ರಮುಖವಾಗಿ ಅದು ಒಂದು ಟೆರಿಟೋರಿ ಅಥವಾ ನಿರ್ದಿಷ್ಟ ಭೂಪ್ರದೇಶವನ್ನು ಅಥವಾ ಭೂಪ್ರದೇಶದ ಒಗ್ಗಟ್ಟಿನ ಮುಖಾಂತರ ಮಾತ್ರ ಸಾಧ್ಯವಿಲ್ಲ. ಸೊ ಅದಕ್ಕೆ ಇಂಪಾರ್ಟೆನ್ಸ್ ಇವರು ಕೊಡೋದಿಲ್ಲ. ಇವರು ಕೊಡುವಂಥದ್ದು ಆ ಭೂಪ್ರದೇಶದಲ್ಲಿರುವಂಥ ಧರ್ಮಗಳು ಎಲ್ಲರೂ ಕೂಡ ಒಂದೇ ಧರ್ಮದ ಅಧೀನದಲ್ಲಿ ಬರುವಂಥವರು, ಎಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಎಂಬ ಒಂದು ಕಾನ್ಸೆಪ್ಟ್ ಇದ್ದರೆ ಮಾತ್ರ ನಮಗೆ ರಾಷ್ಟ್ರೀಯವಾದವನ್ನು ಅಥವಾ ಹ್ಯೂಮನ್ ಯೂನಿಟಿ ಮಾನವ ಒಗ್ಗಟ್ಟನ್ನು, ಅದೇ ರೀತಿ ಸೊ ಪ್ರಮುಖವಾಗಿ ಕಲ್ಚರಲ್ ನ್ಯಾಷನಲಿಸಮ್ ಅದನ್ನೇ ನಾವು ಹೇಳುವಂಥದ್ದು ಸಾಂಸ್ಕೃತಿಕ ರಾಷ್ಟ್ರೀಯವಾದವನ್ನು ನಮಗೆ ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಆಗ್ತದೆ ಎಂಬ ಪರಿಕಲ್ಪನೆಯನ್ನು ಅರಬಿಂದೋ ಘೋಷ್ ಅವರು ಹೊಂದಿದ್ದರು. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಥಿಂಗ್ಸ್ ಅಬೌಟ್ ದಟ್ 7 points which comes under that concept of cultural nationalism of Dr. Aurobindo Ghosh. So I'll stop here. Next class we'll discuss that another topic. Thank you.